ಸರ್ ಆಗಲೇಬೇಕು ಸರ್. ಡಿ ಕೆ ಶಿವಕುಮಾರ್ ಅವತ್ತು ಎಲ್ಲ ಅವ್ರ ಮುಖೇಣವಾಗಿ ಅವರು ಕೂಡ ಹೇಳಿದ್ದಾರೆ 2.5 ವರ್ಷ ನೀವು ನಾವು ಅಂತ ಹೇಳಿ. ಈಗ ಮಾತಕ್ಕೆ ತಪ್ತಾ ಇದ್ದಾರೆ ಖಂಡಿತ. ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರಾ? ಹೌದು, ಕೊಡಬೇಕು. ಈಗ ನಾನು ಹೇಳಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ರು 2.5 ವರ್ಷ ಅಂತ ಮಾತಾಡ್ಕೊಂಡಿದ್ರಲ್ಲ, ಕೊಡ್ಲಿ. ಈಗ ಒಪ್ಪಂದನೇ ಆಗಿಲ್ಲ ಅಂತವ್ರಲ್ಲ, ಆಗಿತ್ತಲ್ವಾ ಒಪ್ಪಂದ? ಅದು ಯಾರು ಯಾರು ಹೇಳ್ತಾ ಇಲ್ವಲ್ಲ ಈಗ ಸಿದ್ದರಾಮಯ್ಯ ಒಪ್ಪಂದ ಇಲ್ದಿರ ಅವ್ರು ಇಷ್ಟು ಮಾತಾಡಲ್ಲ ಅಲ್ವಾ? ಒಪ್ಪಂದ ಆಗಿದೆ ಅಂತೇಳಿ. ಒಪ್ಪಂದ ಆಗಿದ್ಮೇಲೆ ಅವ್ರು ಇಷ್ಟು ಮಾತಾಡ್ತಾ ಇರೋದು, ಇಲ್ಲ ಅಂದ್ರೆ ಅವ್ರು ಕೇಳ್ತಾ ಇರಲಿಲ್ಲ ಅಂತ ನಮ್ಮ ಅಭಿಪ್ರಾಯ. ಬಿಟ್ಕೊಡ್ಬೇಕು ಅವರು. ಅವಾಗ ಹೇಳಿದ ಮತ್ತೆ ಅವ್ರಿಗೆ ಇದು ಮಾಡಿದಾರಲ್ಲ, 2.5 ವರ್ಷ ಆಯ್ತಲ್ಲ ಅವ್ರದ್ದು. ಸಾಕಿಷ್ಟು ವರ್ಷ ಮಾಡಿದ್ದಾರೆ, ನಮಗೂ ಬಿಟ್ಕೊಡ್ಲಿ ನಮ್ಮ ಕ್ಷೇತ್ರಕ್ಕೆ. ಅವರು ನಮ್ಗೆ ಎಷ್ಟೋ ಇದು ಮಾಡಿದ್ದಾರೆ ಕ್ಷೇತ್ರದಿಂದ. ಡಿ ಕೆ ಶಿವಕುಮಾರ್ಗೆ ಯಾಕೆ ಬಿಟ್ಕೊಡ್ಬೇಕು ಅಂತ? ಯಾಕೆ ಮಾತು ತಪ್ಪಬಾರ್ದು ಅವರು. ಅವಾಗ ಹೇಳಿದಾರಲ್ಲ, ಅವಾಗ ಗೆದ್ದಾಗ ಮಾತೆ ಕೊಟ್ಟಿಲ್ಲ ಅಂದ್ರೆ, ಒಪ್ಪಂದನೇ ಆಗಿಲ್ಲ ಅಂದ್ರೆ ಸರ್ ಅವಾಗ ಏನಂದ್ರು ಸರ್, ಅದು ಒಪ್ಪಂದ ಆಗೈತೆ ಅಂತ ಹೇಳಿರ್ತಾನೆ ಯಾರು ಯಾರು ಸಾಹೇಬ್ರೆಲ್ಲ ಮಾಡಿ ಫೈಟ್ ಮಾಡ್ತಾ ಇದ್ದಾಗ ಏನಂದ್ರು ಕೊಡ್ತೀನಿ ಅಂತ ಹೇಳಿದ್ರು. ಅವಾಗ ಏನು ಮಾಡಿದ್ರು, ಸುಮ್ಮನೆ ಸೈಲೆಂಟ್ ಆದ್ರು ಪಾಪ. ಇವಾಗ ತಿರ್ಗಾ ಕೊಡಲ್ಲ ಅಂದ್ರೆ ಇದೇನು ಸರ್, ಇದು ನ್ಯಾಯನೇ? ಇದು ನ್ಯಾಯ ಅಲ್ಲ, ಇದು ಕೊಡ್ಲೇಬೇಕು. ಆಯ್ತು, ಇವಾಗ ಹೈಕಮಾಂಡ್ ಹೇಳ್ದಂಗೆ ನಾವು ನಡೀತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಹಾ, ಈಗ ಹೈಕಮಾಂಡ್ ಬೇಡ ಡಿ ಕೆ ಶಿವಕುಮಾರ್ ನೀನ್ 2028 ಸಿಎಂ, ಇವಾಗ ಸೈಲೆಂಟ್ ಆಗಿತ್ತು ಅಂದ್ರೆ ಅದು ತಪ್ಪು ಸರ್. ಅದು ಹೆಂಗೆ ಅವ್ರು ಹೇಳ್ತಾರೆ ಮಾತು ಅವೇ ತಪ್ಪು. ಅದು ಮಾತಾಡ್ತಾರೆ ತಪ್ಪು ಅವರು.